ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಯಾವ ಇವೆಲ್ಲ ಇವತ್ತು ನಾವು ಹೋಯ್ತಾ ಇರೋದು ಸೋಲನಗಿರಿ ಶಿವ ಟೆಂಪಲ್. ಅಯ್ಯೋ ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಸಿಗ್ನಲ್ ಬೇತಲ್ಲ ಗುರು. ಶಿಟ್. ಹೂ ಸ್ಟಾಪ್ಡ್ ಯು? ಒಂದು 60 ಕಿಲೋಮೀಟರ್ಸ್ ಇದೆ ಎಲೆಕ್ಟ್ರಾನಿಕ್ ಸಿಟಿಯಿಂದ. ಟೈಮ್ ಬೇರೆ 12:15 ಆಯಿತು. ಇದು ಹೋಗೋ ಟೈಮಲ್ಲ, ಆದರೂ ಹೋಯ್ತಾ ಇದ್ವಿ. ನಮಗೆಲ್ಲ ಗೊತ್ತಾಗೋಯ್ತು. ಮಾರ್ನಿಂಗ್ ಹೋಗೋಣ ಅನ್ಕೊಂಡೆ. ಇನ್ನೊಂದು ವಿಡಿಯೋ ಎಡಿಟ್ ಮಾಡಬೇಕಿತ್ತು, ಅದು ಎಡಿಟ್ ಮಾಡಿದ್ದೀನಿ. ನನ್ನ ಮೇಲೆ ಹಣೆ ಇಟ್ಟು ಯೂಟ್ಯೂಬಲ್ಲಿದೆ, ಹಾಗೆ ಒಂದ್ಸತಿ ನೋಡ್ಕೊಂಡು ಬನ್ನಿ. ತಿಕ್ಕ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕತೆ. ತಮಿಳ್ನಾಡು ಎಂಟ್ರಿ ಆಯಿತು. ಇಲ್ಲಿಂದ ಇನ್ನು 36 ಕಿಲೋಮೀಟ್ರ್ ಇದೆ. ಏನು ಗುರು ಆಯಿತು, ಫುಲ್ ಟ್ರಾಫಿಕ್ಕು. ಯಪ್ಪ ಬಿಸ್ಲೋತ್ ನಾವೂನು. 10 ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಈ ಟೈಮಲ್ಲೂ ಇಷ್ಟು ಟ್ರಾಫಿಕ್ ಇದ್ರೆ ಕಷ್ಟ ಗುರು. ಏನು ಹೇಳಿ. ಯಾಕೆ ನಿಮ್ಮ ಅಮ್ಮನ ಕೋಣೆಯ ಗಾಡಿ ಎಲ್ಲ ಸ್ಲೋ ಆಗಿದೆ? ಯಾಕೆ? ಏನಾಗಿದೆ? ಸ್ಟ್ರೈಟ್. ಓಕೆ ಅಣ್ಣ, ನಾವು ಸ್ಟ್ರೈಟ್ ಹೋಗ್ಬೇಕು. ನೋ ಸರ್ವಿಸ್ ರೋಡ್. ಏನು ಗುರು, ಸ್ವಲ್ಪ ಹಿಂಗ್ ನೋಡು. ಅದ್ಯಾಕೆ ಹಿಂಗ್ ನೋಡ್ತೀಯ? ಕ್ಯಾಮ್ರಾನೇ ಇಲ್ಲ. ಬನ್ನಿ ಹೋಗೋಣ. ಇನ್ನೊಂದು 36 ಕಿಲೋಮೀಟರ್ ಇದೆ. ನೋಡೋಣ, ಲೊಕೇಶನ್ ಚೆನ್ನಾಗಿದೆ. ಶಿವನ್ ದೇವಸ್ಥಾನ, ಅಲ್ಲೇನೋ ನೀರು ಬೇರೆ ಹರಿತಾ ಇರ್ತಾವಂತೆ. ಹೋಗಿ ನೋಡ್ಕೊಂಡು ಓಕೆ. ಏನೂ ಆಗಿಲ್ಲ. ಅದೆಲ್ಲ ಆಕ್ಸಿಡೆಂಟ್ ಆಗ್ಬಿಡೋದು ಅನ್ಕೊಂಡೆಲ್ಲ ಗುರು. ಇನ್ನೊಂದು 33 ಕಿಲೋಮೀಟರ್ಸ್. ರೋಡು ರೆಡಿ ಮಾಡ್ತಿದ್ದಾರೆ, ಅದಕ್ಕೆ ಸ್ವಲ್ಪ ನಾವು ಕೊಟ್ಟಿರೋ ದೇಶ. ನಾನು ಬೆಳಗ್ಗೆನೇ ಎತ್ತಬೇಕಾಗಿತ್ತು ಗಾಡಿ. ದಟ್ ಇಸ್ ಮೈ ಮಿಸ್ಟೇಕ್. ಬೆಳಗ್ಗೆನೇ ಎತ್ತಿದ್ರೆ ಗಾಡಿ ಸರಿ ಹೋಗ್ತಾ ಇತ್ತು. ಮೇಕ್ಸ್ ನೋ ಸೆನ್ಸ್. ನಾನು ವಿಡಿಯೋ ಒಂದು ಹಾಕ್ಬೇಕಾಯ್ತಲ್ವಾ, ಅದಕ್ಕೆ ಎಡಿಟ್ ಮಾಡೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಚೆನ್ನಾಗಿ ಮಾಡಿದ್ದೀನಿ. ಸರಿ, ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ನೋಡಿ. ಇದೆಲ್ಲ ಕಲ್ಪನೆಯಲ್ಲೇ ಇರಲಿ. ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಲೈಕ್ ಮಾಡಿ, ಶೇರು ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ. ಇವತ್ತು ಆ್ಯಕ್ಚುಲಿ ನನ್ನ ಜೊತೆಲಿ ಯಾರು ರೈಡ್ಗಿಲ್ಲ, ನಾನು ಒಬ್ಬನೇ. ಬಟ್ ಅವ್ರಿಗೆ ರಜಾ ಇಲ್ಲ, ನಮ್ಮ ಫ್ರೆಂಡ್ಸ್ಗೆ. ಸೊ ಅದಕ್ಕೆ ಅವ್ರು ಯಾರೂ ಬರಲಿಲ್ಲ. ಏನಂದರೆ ಗುರು, ವಿಪರೀತ ಗಾಳಿ ಹೊಡೆಯುತ್ತಾ ಐತೆ. ಅಪ್ಪ ಬಿಸಿಲಿಗೆ ಗಾಳಿ ಬರ್ತಾಯಿಲ್ಲ. ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ಅದಕ್ಕೆ ಇಂಜಿನ್ ಫ್ರೀ ಆಗಿ ಆರಾಮಾಗಿ ಹೋಗ್ತೈತೆ ಗಾಳಿ ಇರೋದಕ್ಕೆ. ಇಲ್ಲಾಂದ್ರೆ ಹೀಟ್ ಆಗ್ಬಿಟ್ರದ ಇಷ್ಟೊತ್ತಿಗೆ. ಮೇಲೆ ಬೀಳ್ತಾರ ಹಿಟ್ಟಿಗೆ, ಗಾಡಿ ಹಿಟ್ಟಿಗೆ. ಯಾವ್ದು ತಣ್ಣಗ ನೀರವಲ್ಲ ಗುರು. ಯಪ್ಪ ಸೈಕೋ. ಈ ನನ್ನ ಮಕ್ಕಳು ಒಂದೊಂದಲ್ಲ ಹೋಗಿದ್ದೆವು ಲಾಸ್ಟ್ ಟೈಮು. ಅದ್ರದ್ದು ವೀಡಿಯೋಸ್ ಇದ್ದಾವೆ ಯೂಟ್ಯೂಬಲ್ಲಿ, ನೋಡಿ. ಸಖತ್ತಾಗಿದೆ ವೀಡಿಯೋಸು. ಲೊಕೇಶನ್ನು ಸಖತ್ತಾಗಿದೆ, ಬೇಕಾದ್ರೆ ಹೋಗ್ಬೋದು ನೀವು. ಒಳ್ಳೆ ಹಿಲ್ ಸ್ಟೇಷನ್ ಗುರು. ವೇಟ್. ಯಾಕಣ ಸ್ಲೋ ಮಾಡಿದೆ? ಸಾರಿ. ತೋರಿಸ್ಬಿಟ್ಟಲ್ಲ ನೀನು ಕಚಡ ಬುದ್ಧಿನ. ಇನ್ನು 17 ಕಿಲೋಮೀಟ್ರ್ ಇದೆ ನಾವು ಹೋಗ್ತಾ ಇರೋ ಲೊಕೇಶನು. ನೋಡೋಣ ಹೆಂಗಿದೆ ಲೊಕೇಶನು. ಇಲ್ಲಿಂದ ಇನ್ನೊಂದು 12 ಕಿಲೋಮೀಟ್ರು ಶಿವನ್ ದೇವಸ್ಥಾನ ಅನ್ಕೋತೀನಿ. ಯಾವುದೋ ಟೂರಿಂಗ್ ಪ್ಲೇಸ್ ಇದ್ದಂಗಿದೆಯೇ. ಹಾಯ್ ಸಾಗರ್, ವಾಟ್ ಈಸ್ ಸಡನ್ ಸರ್ಪ್ರೈಸ್? ಇಲ್ಲಿಂದ ರೈಟು, ಮತ್ತೆ ರೈಟು. ಓ ಇಲ್ಲ, ಸ್ಟ್ರೈಟಾಗಿ ತೋರಿಸ್ತಾವನೆ. ಗೂಗಲ್ ತಾಯಿ ಎರಡೆರಡು ದಾರಿ ತೋರಿಸ್ತಾಳೆ, ಯಾಕೋ ಗೊತ್ತಾಗಲ್ಲ. ಹಾಂ, ಗೂಗಲ್ ತಾಯಿ.
ದಾರಿ ನೋಡಕ್ ಚೆನ್ನಾಗೈತೆ ಗುರು. ಅಲ್ಲಿ ಯಾರೋ ರಾಗಿ ಬೆಳೆದಿದ್ರು ಗುರು. ಯಾವ 3 ತಿಂಗಳ ರಾಗಿ ಇರ್ಬೇಕು, ಐ ಥಿಂಕ್ 3 ತಿಂಗಳ ರಾಗಿಲ್ಲ 6 ತಿಂಗಳ ರಾಗಿ, ಯಾವ್ದಾಗ ಗೊತ್ತಿಲ್ಲ ನನಗೆ. ಗಮ್ಮಂತ ಇದೆ ಪುದೀನ ಸೊಪ್ಪು. ಇಲ್ಲಿಂದ 4 ಕಿಲೋಮೀಟ್ರು. ಹೆಂಗಾಯ್ತಾ ನೋಡ್ಬೇಕಪ್ಪ. ವಾಟ್ ಇಸ್ ದಿಸ್ ಮ್ಯಾನ್? A few moments later. ಓ ಇಲ್ಲ ಬಂತು ಗುರು ಲೊಕೇಶನ್ನು. ಪರವಾಗಿಲ್ಲ, ಚೆನ್ನಾಗಿದೆ. ಐ ಥಿಂಕ್ ನೀರು ಬರ್ತಾ ಇದ್ದಂಗಿಲ್ಲ ಅನ್ಕೋತೀನಿ. ಓ ನೀರು ಬರ್ತಾ ಇಲ್ಲ ಗುರು. ಸೀಟ್ ಆಯ್ತು. ಆಮೇಲೆ ಮ್ಯಾನ್ ಅದು ದೇವಸ್ಥಾನ. ಓಕೆ, ಇದೇ ಲೊಕೇಶನ್ ಗುರು. ಹಂಗೆ ನೋಡ್ಕೊಬಿಡಿ. ಎಲ್ಲ ಕಣ ಅನ್ಕೊಂತ ಇದ್ದೆ ಗಾಡಿ ನೀರಾಗಿ ಕುಡಿಲ್ಲ ಅಂದರೆ ಸಮಾಧಾನ ಇರಲ್ಲ ಅಂತ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ. A few moments later. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.